ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಜಿಲೆಟಿನ್ ಕಡ್ಡಿ ಸಿಕ್ಕ ಜಾಗದಲ್ಲಿ ಟೈಮರ್ ಕೂಡ ಪತ್ತೆಯಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಬಗ್ಗೆ ತನಿಖೆ ಮಾಡ್ತಿದ್ದೇವೆ, ಬೆದರಿಕೆ ಹಾಕಲಾಗಿತ್ತು ಅಥವಾ ಬೆದರಿಕೆ ಕರೆ ಏನ್ ಬಂದಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಾ ಇದೆ. ಒಬ್ಬ ವ್ಯಕ್ತಿ ಕರೆ ಮಾಡಿ ಆ ಜಾಗದಲ್ಲಿ ಬಾಂಬ್ ಇಟ್ಟಿದ್ದಾರೆ ಎಂದಿದ್ದಕ್ಕೆ ಅವನನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಅವನ ಬಗ್ಗೆನೂ ಕೂಡ ತನಿಖೆ ಆಗ್ತಾ ಇದೆ. ಹೋಗೋ ದಾರಿಯಲ್ಲಿ ಸಿಕ್ಕ ಜಿಲೆಟಿನ್ ಕಡ್ಡಿ ಜೊತೆಗೆ ಏನೇನು ವಸ್ತುಗಳು ಸಿಕ್ಕಿದಾವೆ ಅದೆಲ್ಲವನ್ನೂ ಕೂಡ ಕೂಲಂಕುಷವಾಗಿ ತನಿಖೆ ಮಾಡಲಾಗ್ತಾ ಇದೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಎನ್ಐಎ ಕೂಡ ತನಿಖೆಯನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆ ಬೆಂಗಳೂರು ದಕ್ಷಿಣ ಪೊಲೀಸರು ಕೂಡ ಜಂಟಿ ಕಾರ್ಯಾಚರಣೆ ನಡೆಸಿದ್ದಾರೆ. 4-5 ತಂಡಗಳಾಗಿ ಈಗಾಗಲೇ ವಿಶೇಷ ತನಿಖೆಯನ್ನು ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ಆ ಪ್ರದೇಶದಲ್ಲಿ ಸಿಕ್ಕಿರುವಂತ ವಸ್ತುಗಳೇನಿದಾವೆ ಅವೆಲ್ಲವೂ ಕೂಡ ಸ್ಫೋಟಕ್ಕೆ ಬೇಕಾದಂತ ವಸ್ತುಗಳೇ. ಅದು ಅಗರಬತ್ತಿ ಇರಬಹುದು, ಜೊತೆಗೆ ಕರ್ಪೂರ ಇರಬಹುದು, ಬೆಂಕಿ ಕಡ್ಡಿ ಇರಬಹುದು, ಮತ್ತೆ ಅದಕ್ಕೂ ಮೀರಿದಂತೆ ಎಲೆಕ್ಟ್ರಿಕ್ ಡಿವೈಸ್ ಇರಬಹುದು, ಬ್ಯಾಟರಿ, ಮತ್ತೆ ಕೆಲವೊಂದು ವಸ್ತುಗಳು ಏನು ಪತ್ತೆ ಆಗಿದ್ದಾವಲ್ಲ ಇವೆಲ್ಲವೂ ಕೂಡ ಆತಂಕವನ್ನ ಮೂಡಿಸ್ತಾ ಇದೆ. ನಿಜಕ್ಕೂ ಕೂಡ ಸ್ಫೋಟ ಮಾಡಬೇಕು ಅಂತ ಏನಾದ್ರೂ ಸಂಚನ್ನ ರೂಪಿಸಲಾಗಿತ್ತಾ, ಅವ್ರು ಯಾರು ಅಂತೇಳಿ. ಈಗ ಲೋಹಿತ್ನನ್ನ ಏನು ವಶಕ್ಕೆ ಪಡೆದಿದ್ದಾರೆ, ಆತ ಹೇಳ್ತಾ ಇರುವಂತ ಮಾತುಗಳು ಆಶ್ಚರ್ಯ ಹುಟ್ಟಿಸ್ತಾ ಇವೆ. ಆತನ ಹೇಳಿಕೆಗಳನ್ನ ನಂಬೋದಕ್ಕೂ ಸಾಧ್ಯ ಇಲ್ಲ.